ನಿಮ್ಮ ಕಣ್ಣು ಕಾಣಿಸ್ದೇ ಇರೋ ನಿಮ್ಮಲ್ಲಿರೋ ಈಗೋ ಈಗೋ ಅನ್ನೋ ವ್ಯಕ್ತಿಯಿಂದ ನಿಮ್ಮ ಜೀವನನೇ ನಾಶ ಆಗ್ತಿದೆ. ಆಪೋಸಿಟ್ ವ್ಯಕ್ತಿ ಸಾರಿ ಕೇಳಿದ್ರು ನಾವ್ ಹೇಳೋದೇನು, ಮೊದಲು ಅವನು ಶುರು ಮಾಡಿದ್ದು ಅಂತ ಹೇಳ್ತೀವಿ. ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ದೊಡ್ಡ ದೊಡ್ಡ ಜಗಳ ಆಗೋದು ಯಾಕೆ ಹೇಳಿ? ಯಾರು ಸಾರಿ ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಈಗೋ ಅಂದ್ರೆ ಕೆಲವೊಬ್ರು ಸ್ವಾಭಿಮಾನ ಅನ್ಕೊಂಡಿದ್ದಾರೆ, ಅದು ತಪ್ಪು. ಸ್ವಾಭಿಮಾನ ಅಂದ್ರೆ ನಮಗೆ ರೆಸ್ಪೆಕ್ಟ್ ತಂದ್ಕೊಡುತ್ತೆ. ಈಗೋ ನಮಗೆ ಗೊತ್ತಿಲ್ಲದೆ ನಮ್ಮನ್ನೇ ನಾಶ ಮಾಡುತ್ತೆ. ಈ ಈಗೋ ಅನ್ನೋದು ಮನುಷ್ಯನಿಗೆ ಎಷ್ಟು ಸಮಸ್ಯೆಗಳು ತರುತ್ತೆ ಅಂದ್ರೆ, ಅವನ ಜೀವನದಲ್ಲಿ ಅವನಿಗೆ ಗೊತ್ತಿಲ್ಲದಿರುವಂಥ ರೀತಿ ಅವನಲ್ಲಾಗೋ ಬದಲಾವಣೆಗಳು ಎಲ್ಲದಕ್ಕೂ ಈಗೋನೇ ಕಾರಣ. ಹೇಗೆ ಅಂತ ಕೇಳ್ತೀರಾ? ಮೊದಲಿಗೆ ಸಂಬಂಧಗಳಲ್ಲಿ ಬಿರುಕು ಬೀಳುತ್ತೆ. ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಐಡಿಯಾನೇ ಸೂಪರು, ನೀವು ಹೇಳಿದ್ದೇ ನಡಿಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಟೀಮ್ ವರ್ಕ್ ಹಾಳಾಗುತ್ತೆ. ಈಗೋ ಇರೋ ವ್ಯಕ್ತಿ ಯಾವಾಗಲೂ ತನ್ನನ್ನು ತಾನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಿರ್ತಾನೆ. ಎಲ್ರಿಗಿಂತ ನಾನೇ ಮೇಲು, ನಾನೇ ಹೆಚ್ಚು, ನಾನು ಹೇಳಿದ್ದೇ ಆಗಬೇಕು ಅನ್ನೋ ಒಂದು ಮನಸ್ಥಿತಿಲಿ ಒದ್ದಾಡ್ತಿರ್ತಾನೆ. ಈ ಒಂದು ಒದ್ದಾಟದಲ್ಲಿ ಅವನಿಗೆ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಇವಾಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಪೋಸ್ಟ್ಗೆ ಲೈಕ್ ಬಂದಿಲ್ಲ, ಇವನ್ ಪೋಸ್ಟ್ಗೆ ಲೈಕ್ ಬಂದಿದೆ, ಈ ಥರ ಒಂದು ಈಗೋಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವನಿಗೆ ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ಇವನಿಗೆ ಕಮ್ಮಿ ಫಾಲೋವರ್ಸ್ ಇದ್ದಾರೆ, ಇವನಿಗೆ ಜಾಸ್ತಿ ಕಮೆಂಟ್ ಮಾಡ್ತಿದ್ದಾರೆ, ಇವನಿಗೆ ಒಳ್ಳೊಳ್ಳೆ ಕಮೆಂಟ್ ಬರ್ತಿದೆ, ಇವ್ನ ವಿಡಿಯೋ ಚೆನ್ನಾಗಿ ಹೋಗ್ತಿದೆ, ಅವನು ಆ ಥರ ಆಗಿದೆ, ಇವನು ಈ ಥರ ಆಗಿದೆ ಅನ್ನೋ ಒಂದು ಮನಸ್ಥಿತಿಲೇ ತುಂಬ ಜನ ಈಗೋನ ಜಾಸ್ತಿ ಮಾಡ್ಕೊತಾ ಇದ್ದಾರೆ. ಈ ರೀತಿಯಾಗಿ ಕಂಪ್ಯಾರಿಸನ್ ಮಾಡೋದೇ ಒಂದು ದೊಡ್ಡ ಈಗೋ. ಇದನ್ನ ನೀವು ಬೆಳೆಸ್ಕೊತಾ ಹೋದಷ್ಟು ನಿಮ್ಮ ಈಗೋ ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ. ಈ ಈಗೋ ಅನ್ನೋದು ನಮಗೆ ಗೆಲುವು ಅನ್ನೋ ರೀತಿ ಭ್ರಮೆ ತರಿಸುತ್ತೆ, ಆದರೆ ನಾವು ಒಳಗಿಂದ ಸೋಲ್ತಾ ಇರ್ತೀವಿ. ಕೆಲವು ಸಂಬಂಧಗಳಲ್ಲಿ ಕೆಲವು ಬಾರಿ ಜಗಳ ಆದರೆ, ಮನಸ್ತಾಪಗಳಾದರೆ ಸ್ವಲ್ಪ ಯೋಚಿಸಿ ನಮ್ಮದೇ ತಪ್ಪಿರ್ಬೋದು ಅಂತ ಸಂಬಂಧಗಳ ಬಗ್ಗೆ ಜಾಸ್ತಿ ಬೆಲೆ ಕೊಡಬೇಕು. ಈ ರೀತಿ ಯೋಚನೆ ಮಾಡೋದು ನಮಗೆ ಮನುಷ್ಯತ್ವ ಕಲಿಸ್ಕೊಡುತ್ತೆ. ಸಾರಿ ಹೇಳೋದು ದೌರ್ಬಲ್ಯ ಅಲ್ಲ, ಸಾರಿ ಹೇಳೋದ್ರಿಂದ ಯಾರು ಚಿಕ್ಕವರಾಗೋದಿಲ್ಲ. ಯಾವಾಗಲೂ ಏನಾಗುತ್ತೆ ಗೊತ್ತಾ, ನಾವು ಕೇಳಿಸ್ಕೊಳ್ಳೋದಿಲ್ಲ, ಹೇಗೆ ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ, ಅರ್ಥ ಮಾಡ್ಕೊಳೋದ್ರಲ್ಲಿ ಸೋಲ್ತಾ ಇರ್ತೀವಿ. ಪ್ರತಿ ರಾತ್ರಿ ಮಲಗೋ ಮುಂಚೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಏನೆಲ್ಲ ಆಯಿತು, ಯಾರೆಲ್ಲ ಮೀಟ್ ಮಾಡಿದ್ರು, ಏನೆಲ್ಲ ಕೆಲಸಗಳು ಮಾಡಿದೆ, ಯಾರ ಹತ್ರ ಆದರೂ ಜಗಳ ಆಯಿತಾ, ಯಾರ ಹತ್ರ ಆದರೂ ನಾನು ಈಗೋ ಜಾಸ್ತಿಯಾಗಿ ಪ್ರದರ್ಶನ ಮಾಡಿದ್ದೀನ, ಇದೆಲ್ಲ ಕೆಲವೊಮ್ಮೆ ಯೋಚನೆ ಮಾಡ್ತಾ ಕುಂತ್ಕೊಂಡ್ರೆ ತಾಳ್ಮೆ ಕೂಡ ಜಾಸ್ತಿ ಆಗುತ್ತೆ, ಮತ್ತು ನಿಮ್ಮಲ್ಲಿರೋ ಈಗೋ ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಹಣ್ಣಿನ ವ್ಯಾಪಾರಿ ಹಣ್ಣಿನ ಮರಗಳನ್ನ ಕೊಂಡ್ಕೊಳ್ಳೋದಕ್ಕೆ ಅಂತ ಬಂದಿರ್ತಾನೆ. ಆ ಹಣ್ಣಿನ ಮರಗಳ ಮಾಲೀಕ ಪಕ್ಕದಲ್ಲೇ ನಿಂತು ಹೇಳ್ತಾನೆ, ನೀನು ಇಲ್ಲಿಂದನೇ ಆ ಮರಗಳನ್ನ ವ್ಯಾಪಾರ ಮಾಡಬೇಕು, ಆ 2 ಮರಗಳಲ್ಲಿ ನಿನಗೆ ಯಾವ ಮರ ಬೇಕೋ ಅದನ್ನ ಇಲ್ಲಿಂದನೇ ನೀನು ವ್ಯಾಪಾರ ಮಾಡು ಅಂತ ಹೇಳ್ತಾನೆ. ಆ ಹಣ್ಣಿನ ವ್ಯಾಪಾರಿಗೆ ಆ 2 ಮರಗಳು ಕಾಣಿಸ್ತಾ ಇರುತ್ತೆ. ಆ 2 ಮರಗಳಲ್ಲಿ ಒಂದು ಮರ ಚಿಕ್ಕದಾಗಿರುತ್ತೆ, ಹರಡ್ಕೊಂಡಂಗಿರುತ್ತೆ, ಒಂದು ಮರ ತುಂಬಾ ಎತ್ತರವಾಗಿ ಬೆಳೆದಿರುತ್ತೆ. ಆ ಹಣ್ಣಿನ ವ್ಯಾಪಾರಿ ಯೋಚನೆ ಮಾಡಿ, ನನಗೆ ಆ ಚಿಕ್ಕ ಮರ ಸಾಕು, ಆ ಬಾಗಿದೆಯಲ್ಲ ಆ ಮರ ಸಾಕು ಅಂತ ಒಪ್ಕೊಂತಾನೆ. ಆ ಚಿಕ್ಕದಾಗಿ ಬಾಗಿರುವಂತ ಮರನ ನೋಡಿ ಜನಗಳೆಲ್ಲ ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಆ ಮರ ಹಣ್ಣುಗಳಿಂದ ತುಂಬಿಕೊಂಡಿರುತ್ತೆ. ಇನ್ನೊಂದು ಮರ ಪಕ್ಕದಲ್ಲೇ ಇದ್ದಂತ ಮರ ಎತ್ತರವಾಗಿ ಬೆಳೆದಿತ್ತೆ ಹೊರತು ಅದರಲ್ಲಿ ಯಾವುದೇ ರೀತಿಯ ಹಣ್ಣುಗಳಿರಲಿಲ್ಲ. ಇದರಿಂದ ಆ ಹಣ್ಣಿನ ವ್ಯಾಪಾರಿ ಹೇಳ್ದ, ಜ್ಞಾನ ಮತ್ತೆ ಪ್ರೀತಿ ತುಂಬಿರೋರು ಯಾವಾಗ್ಲೂ ತಲೆ ಬಗ್ಗಿ ನಡೀತಾರೆ, ಈಗ ಇರೋರು ಮಾತ್ರ ನಾನು ಎತ್ತರದಲ್ಲಿ ಅನ್ನ ತೋರಿಸ್ಕೊಳಕ್ ಹೋಗಿ ಸೋಲನ್ನು ಅನುಭವಿಸ್ತಾನೆ. ಈಗೋ ಇವತ್ತು ನಮ್ಮನ್ನ ದೊಡ್ಡವರನ್ನಾಗಿ ತೋರಿಸ್ಬೋದಷ್ಟೇ, ಆದರೆ ನಿಮ್ಮಲ್ಲಿರೋ ವಿನಯ ನಿಜವಾಗ್ಲೂ ನಿಮ್ಮನ್ನ ಎತ್ತರದ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಸ್ನೇಹಿತರೆ, ಜೀವನದಲ್ಲಿ ಗೆಲ್ಲೋದು ಅಂದ್ರೆ ವಾದದಲ್ಲಿ ಗೆಲ್ಲೋದಲ್ಲ, ಸಂಬಂಧಗಳಲ್ಲಿ ಗೆಲ್ಲೋದು. ಇವತ್ತೇ ಡಿಸೈಡ್ ಮಾಡಿ ಈಗೋಗೆ ಗುಡ್ ಬೈ ಹೇಳಿ, ಸಂಬಂಧಗಳಿಗೆ ವೆಲ್ಕಮ್ ಹೇಳಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.